ಇವತ್ತಿನ ವಿಡಿಯೋದಲ್ಲಿ ನಾವು ತಾಂಜಾವೂರಿಂದ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋದ್ವಿ, ಅಲ್ಲಿ ಹೇಗೆಲ್ಲ ದರ್ಶನ ಆಯ್ತು ಅಂತ ತಿಳಿಸ್ಕೊಡ್ತೀನಿ. ಇಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ, ತುಂಬಾನೇ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು. ಮತ್ತೊಮ್ಮೆ ನಿಮ್ಗೆ ರೀಕ್ಯಾಪ್ ಅನ್ನ ತೋರಿಸ್ತಾ ಇದ್ದೀನಿ, ತಾಂಜಾವೂರ್ ಹೇಗಿತ್ತು ಏನು ಅಂತ. ಇನ್ನೂ ಯಾರೆಲ್ಲ ನೋಡಿಲ್ಲ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಖಂಡಿತವಾಗಿ ಒಮ್ಮೆ ನೋಡಿ, ಇಷ್ಟ ಆಗುತ್ತೆ. ಸೊ ನಾವು ಇಲ್ಲಿಂದ ನೇರ ಹೋಗಿದ್ದು ರಾಮೇಶ್ವರಂಗೆ. ಅಲ್ಲಿ ಹೋಗಿ ಸ್ಟೇ ಮಾಡಿದ್ವಿ. ನಂತರ ಮಾರ್ನಿಂಗ್ ಎಲ್ಲ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಧನುಷ್ಕೋಡಿಗೆ ಹೋಗೋಣ ಅಂತ ರೆಡಿಯಾಗಿ, ಮೊದಲಿಗೆ ನಾವು ಹೋಟೆಲ್ಗೆ ಹೋಗಿ ಟಿಫನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ರು, ಇಲ್ಲಿಂದ ಎಲ್ಲಿ ಹೋಗೋಣ ಅಂತ. ಸೊ ಮೊದಲಿಗೆ ಹೇಳಿದಾಗೆ ಧನುಷ್ಕೋಡಿಗೆ ಹೋಗೋಣ ಅಂತ ಈ ರೀತಿಯಾಗೆಲ್ಲ ರೆಡಿ ಆಗಿದ್ದೀವಿ. ಅಲ್ಲಿ ಎಲ್ಲ ನೀರಲ್ಲಿ ಆಟ ಆಡಬೇಕು ಅಂತ. ಅದಾದ್ಮೇಲೆ ನನ್ನ ತಮ್ಮನ ಮಗ ಇದ್ದ, ಅವನ್ನ ರೇಗಿಸ್ಕೊಂತಾ ಇದ್ವಿ ಎಲ್ಲಾರನ್ನು. ನೋಡಿ, ನಮ್ಮ ಪಯಣ ಧನುಷ್ಕೋಡಿ ಕಡೆಗೆ ಹೋಗ್ತಾ ಇದೆ. ಮೊದಲಿಗೆ ನಾವು ರಾಮೇಶ್ವರಂಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದು, ಬಟ್ ಅದಾದ್ಮೇಲೆ ಬೇಡ, ಬೆಳಗ್ಗೆ ಹೊತ್ತು ರಶ್ ಇರುತ್ತೆ, ಸಂಜೆ ಹೋಗೋಣ ರಾಮೇಶ್ವರಂಗೆ ಅಂತ ಅಂದ್ಬಿಟ್ಟು ಮೊದಲಿಗೆ ಧನುಷ್ಕೋಡಿಗೆ ಹೋಗ್ತಾ ಇದ್ವಿ. ಆಂದೆ ಹೋಗ್ತಾ ನಿಮ್ಗೆ ರೋಡ್ ನಲ್ಲಿ ಯಾವ ರೀತಿಯಾಗಿದೆ ಇವತ್ತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಸಹ ಗಾಡಿಲಿ ಫುಲ್ಲು ಮಜಾ ಮಾಡ್ಕೊಂಡು ಆಟ ಆಡ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ವಿ. ಪಾಪನು ಸಹ ಫುಲ್ಲು ಎಂಜಾಯ್ ಮಾಡ್ತಾ ಇದ್ವಿ, ನನ್ನ ತಂಗಿ ಮಗಳು. ಇಲ್ಲಿ ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ಫುಲ್ಲು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ನಾವು ಸಹ ಸ್ವಲ್ಪ ಡ್ಯಾನ್ಸ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಬ್ಯಾಲೆನ್ಸ್ ಸಿಗ್ತಾ ಇರ್ಲಿಲ್ಲ ಡ್ಯಾನ್ಸ್ ಮಾಡೋಣ ಅಂತ ಅಂದ್ರೆ. ಇನ್ನು ನಮ್ಮ ಚಾನಲ್ ನಲ್ಲಿ ಸುಮಾರು ವ್ಲಾಗ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇಲ್ಲಿ ಧನುಷ್ಕೋಡಿಗೆ ಹೋಗ್ತಾ ಆನ್ ದ ವೇ ಯಾವ ರೀತಿಯಾಗಿದೆ ಅಂತ ವ್ಯೂ ಅಂತ. ಆಲ್ಮೋಸ್ಟ್ ಆಲ್ ನಾವು ನಿಯರೆಸ್ಟ್ ಬಂದ್ಬಿಟ್ಟಿದ್ವಿ. ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಾವು ಸಹ ಮೊದಲನೇ ಬಾರಿ ಹೋಗಿದ್ರಿಂದ ಎಕ್ಸೈಟ್ಮೆಂಟ್ ಇತ್ತು ನಮ್ಗೆಲ್ಲರಿಗೂ. ನನ್ನ ಚಾನಲ್ನಲ್ಲಿ ವ್ಲಾಗ್ಸ್ ಅಲ್ಲದೆ ಕುಕಿಂಗ್ ವಿಡಿಯೋಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಅವುಗಳನ್ನು ಸಹ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಆಲ್ರೆಡಿ ನಾವು ರೀಚ್ ಆಗೋ ಅಷ್ಟರಲ್ಲಿ ನೋಡ್ತಾ ಇರ್ಬೋದು, ಫುಲ್ ವೆಹಿಕಲ್ಸ್ ಜಾಮ್ ಆಗಿ ಹೋಗ್ಬಿಟ್ಟಿತ್ತು. ಗಾಡಿ ಹಾಕೋದು ಎಲ್ಲಿ ಅಂತಾನೆ ತಲೆನೋವಾಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಗಾಡಿಯನ್ನ ಆ ಕಡೆ ಬೇರೆ ಕಡೆ ಹಾಕ್ತೀನಿ ಗಾಡಿನ ಅಂತ ಅಂದ್ಬಿಟ್ಟು ಸ್ವಲ್ಪ ದೂರ ಇದ್ದಾಗ್ಲೇನೆ ಗಾಡಿಯನ್ನ ಹಾಕಿದ್ರು. ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ.
ಒಂದ್ ಸೈಡ್ ನೀರು ಫುಲ್ ವೇವ್ಸ್ ಬರ್ತಿತ್ತು, ಇನ್ನೊಂದ್ ಸೈಡ್ ನೀರು ಫುಲ್ ಶಾಂತವಾಗಿತ್ತು. ಒಂದ್ ಸ್ವಲ್ಪನೂ ಸಹ ವಾಟರ್ ಮೂವ್ ಆಗ್ತಾ ಇರ್ಲಿಲ್ಲ ಅಲ್ಲಿ. ಒಂದ್ ಕಡೆ ರಾಮ ಸೇತುವೆ ಕಟ್ಟಿರುವಂತದ್ದು, ಇನ್ನೊಂದ್ ಕಡೆ ಈ ರೀತಿಯಾಗಿ ವೇವ್ಸ್ ಬರ್ತಾನೆ ಇತ್ತು. ಸೊ ನಾವು ಹೋಗಿದ್ವಿ ಈ ಸೈಡ್ ಹೋಗಿದ್ವಿ, ವೇವ್ಸ್ ಬರೋ ಅಂತ ಕಡೆಗೆ. ಸೊ ಇಲ್ಲಿ ಎಲ್ಲಾರು ಕೆಲವೊಂದು ಫೋಟೋಗಳನ್ನ ವಿಡಿಯೋಗಳನ್ನ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು ನಾವು ಹೋಗೋ ವರ್ಷ ಎಷ್ಟು ಜನ ಸೇರಿದ್ರು ಆಲ್ರೆಡಿ ಅಂತ. ಸೊ ನೋಡ್ತಾ ಇರ್ಬೋದು ನಾವು ಎಲ್ಲ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡಿದ್ವಿ, ಅದನ್ನ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದೀನಿ. ಫುಲ್ ಎಲ್ಲ ಒಂದೆರಡು ಗ್ರೂಪ್ ಫೋಟೋಗಳನ್ನ ತೆಗೆಸ್ಕೊಂಡು ಸಿಂಗಲ್ ಪಿಕ್ಸ್ ಗಳನ್ನ ತೆಗೆಸ್ಕೊಂಡ್ವಿ. ನಂತರ ಅಲ್ಲಿಂದ ಆದವೇ ಹೋಗ್ತಾ ಈ ರೀತಿಯಾಗಿ ಸೇಲ್ ಮಾಡ್ತಾ ಇದ್ರು ಕೆಲವೊಂದು ಐಟಮ್ಗಳನ್ನ. ಎಲ್ಲ ಫುಲ್ಲು ಜೋರಾಗಿ ಪರ್ಚೇಸ್ ಎಲ್ಲ ಮಾಡ್ತಾ ಇದ್ರು. ಬಟ್ ನಾವು ನೋಡೋಣ ಅಂತ ಹಾಗೆ ನೋಡ್ಕೊಂಡು ಹೋಗ್ತಾ ಕೆಲವೊಂದು ಐಟಮ್ಗಳನ್ನ ನಾವು ಪರ್ಚೇಸ್ ಮಾಡೋಣ ಅಂತ ನೋಡಿದ್ವಿ. ನಾವು ಇದು ಒಂದು ಸರವನ್ನ ತಗೊಂಡ್ವಿ. ಯಾರಿಗಾದ್ರೂ ಪರ್ಚೇಸ್ ಮಾಡೋದಕ್ಕೆ, ಶಾಪಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದವರು ಖಂಡಿತವಾಗಿ ಇಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ರೇಟ್ ಜಾಸ್ತಿನೇ ಹೇಳ್ತಾರೆ, ಸ್ವಲ್ಪ ಕಡಿಮೆ ಮಾಡಿ ಮಾಡೋ ಥರ ಇದ್ರೆ ಚೆನ್ನಾಗಿರುತ್ತೆ. ಎಷ್ಟು ಗಾಳಿ ಬರ್ತಿತ್ತು ಅಂದರೆ ತುಂಬಾನೇ ಚೆನ್ನಾಗಿತ್ತು. ನಾವಂತೂ ಲಿಟ್ರಲಿ ಫುಲ್ ಎಂಜಾಯ್ ಮಾಡಿದ್ವಿ ಅಂತಾನೆ ಹೇಳ್ಬೋದು ಈ ವೇವ್ಸ್ ಹತ್ರ. ಅದಾದ್ಮೇಲೆ ನಾವಲ್ಲಿ ಬೀಚ್ ಹತ್ರ ಹೋಗಿ ಸ್ವಲ್ಪ ಹೊತ್ತು ನೀರಿನಲ್ಲಿ ಆಟ ಆಡಿದ್ವಿ ಎಲ್ಲರಿಗೂ. ನಂತರ ಎಲ್ಲರೂ ಚೆನ್ನಾಗಿ ಬೀಚಲ್ಲಿ ಆಟ ಆಡಿದ್ವಿ. ಅದಾದ್ಮೇಲೆ ಹೊಟ್ಟೆ ಹಸಿತಾಯ್ತು ಎಲ್ಲಾರ್ಗು. ಸೊ ಎಲ್ಲಾದ್ರೂ ಊಟಕ್ಕೆ ಹೋಗೋಣ ಅಂತ ಒಂದ್ ಕಡೆ ಗಾಡಿ ಹಾಕೋಣ ಅಂತ ಹಾಕಿದ್ವಿ. ಅಲ್ಲಿ ಊಟ ಮಾಡೋಕ್ಕಿಂತ ಮುಂಚೆ ಅಲ್ಲೂ ಸಹ ಒಂದು ಬೀಚ್ ಇತ್ತು, ಅಲ್ಲೊಂದ್ಸಲ ಹೋಗಿ ವ್ಯೂನ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ವಿ. ಇಲ್ಲಿ ನಿಮ್ಗೆ ಅಷ್ಟು ಜನ ಇರ್ಲಿಲ್ಲ ಈ ಬೀಚಲ್ಲಿ. ನಾವು ಮೊದ್ಲು ಹೋಗಿದಂತ ಬೀಚಲ್ಲಿ ಸ್ವಲ್ಪ ಜನ ಇದ್ರು, ಬಟ್ ಇಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ರು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಇಲ್ಲೂ ಸಹ ಕೆಲವೊಂದು ವಿಡಿಯೋ ಫೋಟೋಗಳನ್ನ ತೆಗೆಸ್ಕೊಂಡ್ವಿ.
ಅದಾದ್ಮೇಲೆ ಅಲ್ಲಿ ಬ್ರಿಡ್ಜ್ ಕೆಳಗಡೆ ಈ ರೀತಿ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ನಂತರ ಕೆಲವೊಂದು ಸ್ನ್ಯಾಕ್ಸ್ ಗಳನ್ನ ತಿನ್ಕೊಂಡು ಅಲ್ಲಿಂದ ಹಾಗೆ ಮುಂದಕ್ಕೆ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು ಸುತ್ತ ವ್ಯೂ ಏನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನ್ಗಂತೂ ಬಹಳನೇ ಇಷ್ಟ ಆಯ್ತು. ಫುಲ್ ಎಂಜಾಯ್ ಮಾಡಿದ್ವಿ. ನಂತರ ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಆನ್ ದ ವೇ ಬರ್ತಾ ನಮ್ಗೆ ಅಲ್ಲೂ ಸಹ ಶಾಪಿಂಗಿಗೆ ಸುಮಾರು ಸ್ಟೋನ್ಸ್ ಎಲ್ಲ ಇಟ್ಕೊಂಡಿದ್ರು. ಅಲ್ಲೂ ಸಹ ಕೆಲವೊಂದು ಐಟಮ್ಗಳನ್ನ ಪರ್ಚೇಸ್ ಮಾಡ್ಕೊಂಡ್ವಿ. ಅಷ್ಟರಲ್ಲಾಗ್ಲೇ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಎಲ್ಲಾರ್ಗು ಸಹ ಫುಲ್ ಹೊಟ್ಟೆ ಹಸಿತಾ ಇತ್ತು. ಸೊ ಅಲ್ಲೇ ಪಕ್ಕದಲ್ಲಿದ್ದಂತಹ ಹೋಟ್ಲಿಗೆ ಎಲ್ಲರೂ ಹೋಗಿ ಊಟ ಮಾಡಿದ್ವಿ. ಫಿಶ್ ಊಟ ಇತ್ತು. ತುಂಬಾನೇ ಟೇಸ್ಟಿಯಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಸಹ ಹೊಟ್ಟೆ ತುಂಬಾ ಊಟ ಮಾಡಿ ಅಲ್ಲಿ ಕೆಲವೊಂದು ಬಿಸ್ಕೆಟ್ ಚಾಕ್ಲೇಟ್ ಎಲ್ಲ ತಗೊಂಡ್ವಿ. ಟೈಟ್ ಆಗ್ಬಿಟ್ಟವ್ರೆ ನೋಡ್ರಿ, ಕುಡಿದಲ್ಲೇ ಟೈಟ್ ಆಗೋದಾದ್ರೆ ಕೇಳಿದ್ದೀರಾ. ಅದಾದ್ಮೇಲೆ ನಮ್ಮ ತಂಗಿ ಯಜಮಾನ್ರು ಸುಮ್ಮನೆ ಕಾಮಿಡಿ ಮಾಡ್ತಾ ಇದ್ರು ಗಾಡಿ ಹತ್ತುವಾಗ. ನಂತರ ಅಲ್ಲಿಂದ ನಾವೆಲ್ಲ ರೂಮ್ ಹತ್ರ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೊರಟ್ವಿ. ನೋಡಿ ಎಲ್ಲರೂ ಸಹ ಫ್ರೆಶ್ ಅಪ್ ಆಗಿದ್ದೀವಿ. ಎಲ್ಲ ಫ್ರೆಶ್ ಅಪ್ ಆಗಿ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂತಾ ಇದ್ರು. ಎಲ್ಲಾರ್ದು ಫುಲ್ ಫೋಟೋ ಶೂಟ್ ಎಲ್ಲ ಆಗೋವರೆಗೂ ವೇಟ್ ಮಾಡಿ ಎಲ್ಲಾರ್ದು ಫೋಟೋ ಶೂಟ್ ಆದ್ಮೇಲೆ ಅಲ್ಲಿಂದ ನಾವು ಗಾಡಿಯಲ್ಲಿ ದೇವಸ್ಥಾನದ ಹತ್ರ ಹೋದ್ವಿ. ಗಾಡಿಯನ್ನ ಅಲ್ಲೇ ಸೈಡ್ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು ದೇವಸ್ಥಾನಕ್ಕೆ. ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇದು ನನ್ನ ಮೊದಲನೇ ಜ್ಯೋತಿರ್ಲಿಂಗ. ತುಂಬಾನೇ ಖುಷಿ ಅನ್ನಿಸ್ತು ರಾಮೇಶ್ವರಂಗೆ ಹೋಗಿ ಮೊದಲನೇ ಜ್ಯೋತಿರ್ಲಿಂಗ ನೋಡ್ತಾ ಇರೋದು. ಇಲ್ಲೂ ಸಹ ನಿಮ್ಗೆ ಆನ್ ದ ವೇ ಹೋಗ್ತಾ ಸುಮಾರು ಪರ್ಚೇಸಿಂಗ್ ಮಾಡೋದಕ್ಕೆ ಐಟಮ್ಸ್ ಇತ್ತು. ನೋಡ್ತಾ ಇರ್ಬೋದು ದೇವಸ್ಥಾನ ಹೇಗ್ ಕಾಣಿಸ್ತಾ ಇದೆ ಅಂತ ಸುತ್ತಮುತ್ತ ಎಲ್ಲ. ಇದೀನಿ ಯಾವತ್ತು ಹಾಕ್ತೀನಲ್ಲ ಆಗೋ ಗೊತ್ತಿಲ್ಲ. ಮನೆ ನೋಡ್ದೆ ಶಿವಮೊಗ್ಗದ ಹಾಕಿದೆ. ಏನೋ ಹಾಕ್ತೀನಿ ಅಂದೆ ಕಮೆಂಟು, ನಾನು ನೋಡಿಲ್ವೇನೋ ಅಂದ್ಕೊಂಡೆ. ಏನೋ ಹಾಕೋಣ ಕಮೆಂಟ್ ಹಾಕೋಣ ಅಂದ್ಕೊಂಡೋಳು. ಇಲ್ಲ ಇಲ್ಲ ಏನೋ ಬಂದ್ವಿ ನೋಡಿ ಫ್ರೆಂಡ್ಸ್. ಗೋಪುರ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ದೇವಸ್ಥಾನದ ಗೋಪುರ ಕಾಣಿಸ್ತಾ ಇದೆ. ಸೊ ಈಗ ಒಳಗಡೆ ನಾವು ಎಂಟ್ರಿ ಕೊಡ್ತಾ ಇದೀವಿ ದೇವಸ್ಥಾನದ ಒಳಗಡೆ. ನಂತರ ಈ ದೇವಸ್ಥಾನದ ಒಳಗಡೆ ಎಂಟ್ರಿ ಕೊಟ್ಟಾದ್ಮೇಲೆ ನಮ್ಗೆ 27 ಬಾವಿಯಿಂದ ನೀರನ್ನ ತೆಗೆದು ನಮ್ಮ ತಲೆ ಮೇಲೆ ಹಾಕ್ತಾರೆ. ನೀವು ಬೇಕಾದ್ರೆ ಪ್ರೋಕ್ಷಣೆನಾದ್ರೂ ಮಾಡ್ಕೋಬಹುದು, ಇಲ್ಲ ಪೂರ್ತಿಯಾಗಿ ಸ್ನಾನ ತರನಾದ್ರೂ ಮಾಡಬಹುದು. ಒಂದು ಬಕೆಟ್ ಅನ್ನ ಹಾಕ್ತಾರೆ. ಮೊದ್ಲೇ ನೀವು ಟಿಕೆಟ್ ಅನ್ನ ತಗೋಬೇಕಾಗುತ್ತೆ ನೀರ್ ಸ್ನಾನ ಮಾಡೋದಕ್ಕೆ. ಎಲ್ಲ ಮಾಡಿ ನಂತರ ಒಳಗಡೆ ದೇವ ದರ್ಶನ ಮಾಡ್ಕೊಂಡ್ವಿ. ನಂದು ಇದು ಮೊದಲನೇ ಜ್ಯೋತಿರ್ಲಿಂಗ ದರ್ಶನ ಆಯ್ತು. ನಂತರ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದ ವ್ಯೂ ಅನ್ನ ತೋರಿಸ್ತಾ ಇದೀನಿ ಒಳಗಡೆ. ನಮ್ ತಂಗಿ ಯಜಮಾನ್ರು ಒಂದ್ಸಲಿ ಪ್ರಯಾಗ್ರಾಜ್ಗೆ ಹೋಗಿದ್ದಾಗ ಅವರಲ್ಲಿ ನೀರನ್ನ ತಗೊಂಡ್ ಬಂದು ಇಲ್ಲಿ ಅಭಿಷೇಕವನ್ನ ಮಾಡಿಸಿದ್ವಿ. ಅದು ಒಂಥರ ಖುಷಿ ಅನ್ನಿಸ್ತು ನಮ್ಗೆ.
ದೇವಸ್ಥಾನದ ಒಂದು ವ್ಯೂವನ್ನ ತೋರಿಸ್ತಾನೆ. ಎಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಗಡೆ ಬಂದ್ವಿ. ಇಲ್ಲಿ ನೈಟ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ನೋಡ್ತಾ ಇರ್ಬೋದು. ದೇವಸ್ಥಾನ ಅಂತೂ ಫುಲ್ಲು ಸೂಪರಾಗಿ ಕಾಣಿಸ್ತಾ ಇತ್ತು. ನಮಗಂತೂ ತುಂಬ ಅಂದರೆ ತುಂಬಾನೇ ಖುಷಿ ಅನ್ನಿಸ್ತು. ಹೋಗೋವರೆಗೂ ಗ್ಯಾರಂಟಿ ಇರಲ್ಲ ಕಣೆ, ಎಲ್ಲಿಗೆ ಹೋಗ್ತೀವಿ ಅಂತ ಸುಮ್ಮನೆ ಬಾರೆ. ಅದಾದ್ಮೇಲೆ ಅಲ್ಲಿಂದ ಹಾಗೆ ನಾವು ಗಾಡಿ ಹತ್ರ ಹೋಗೋಣ ಅಂತ ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ವಿ. ಅದೇ ಅಲ್ಲ, ಅದನ್ನ ಹೇಳ್ತೀವಿ ಬರ್ರಿ, ಶಂಕಗಳು ಡಿಸೈನ್. ಸೊ ಅಲ್ಲಿ ಕೆಲವೊಂದು ಐಟಮ್ಗಳನ್ನ ಪರ್ಚೇಸ್ ಮಾಡೋರು ಸಹ ಪರ್ಚೇಸ್ ಮಾಡಿಕೊಂಡ್ರು. ಸೊ ಸುಮ್ಮನೆ ನೋಡ್ಕೊಂಡು ಹೋಗೋರು ಸಹ ನೋಡ್ಕೊಂಡು ಹೋದ್ವಿ. ನಾವು ಸಹ ಕೆಲವೊಂದು ಐಟಮ್ಗಳನ್ನ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ನನ್ನ ತಂಗಿ ಮಗಳು ನಮ್ಮ ಹಸ್ಬೆಂಡ್ ಜೊತೆಗೆ ಈ ರೀತಿಯಾಗಿ ಆಟ ಆಡ್ತಾ ಇದ್ಲು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕವಡೆಗಳಾಗಿರ್ಬೋದು, ಶಂಕುಗಳಾಗಿರ್ಬೋದು ತುಂಬ ಚೆನ್ನಾಗಿತ್ತು. ಒಂದಕ್ಕಿಂತ ಒಂದು ಐಟಮ್ ತುಂಬ ಚೆನ್ನಾಗಿತ್ತು. ಬಟ್ ನಾವು ಬೇರೆ ಕಡೆ ಹೋಗ್ಬೇಕಾಗಿದ್ದರಿಂದ ತುಂಬ ಹೊತ್ತು ಶಾಪಿಂಗ್ ಎಲ್ಲ ಮಾಡೋದಕ್ಕೆ ನಿಂತ್ಕೊತಾ ಇರಲಿಲ್ಲ. ಯಾಕೆ ನಮಗೆ ಬೇರೆ ಕಡೆ ಹೋಗೋದಕ್ಕೆ ಟೈಮ್ ಪಿಕಪ್ ಆಗಬೇಕಲ್ವಾ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ತಗೊಂಡು ಮುಂದೆ ಬೇಗ ಬೇಗ ಹೋಗ್ತಾ ಇದ್ವಿ. ನಂತರ ಇದೆಲ್ಲ ನೋಡಿಕೊಂಡು ಒಂದು ಲೋಟ ಕಾಫಿಯನ್ನು ಅಲ್ಲಿ ಕುಡಿದ್ವಿ. ನೋಡ್ತಾ ಇರ್ಬೋದು ಗಣಪತಿ ಮತ್ತು ಆಂಜನೇಯನ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ. ಅದು ತುಂಬಾನೇ ಇಷ್ಟ ಆಯ್ತು ನಮಗೆ. ಸೊ ಇಲ್ಲಿ ಬ್ಯಾಗ್ಸ್ಗಳಾಗಿರ್ಬೋದು ಎಲ್ಲರೂ ಸಹ ತುಂಬಾ ವೆರೈಟಿ ಇತ್ತು, ಚೆನ್ನಾಗಿತ್ತು. ನೋಡಿ ಶಂಕು ಮೇಲೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಐಟಮ್ ತುಂಬಾನೇ ಚೆನ್ನಾಗಿರೋದು. ಇದು ತಗೊಳದ ಅಂತ ಅನ್ನಿಸ್ತಾ ಇತ್ತು. ನಂತರ ಅದಾದ್ಮೇಲೆ ಅಲ್ಲಿ ಮಕ್ಕಳು ಸಹ ಕೆಲವೊಂದು ಸ್ನ್ಯಾಕ್ಸ್ ಅನ್ನ ತಿಂದ್ರು ಮತ್ತೆ ಜ್ಯೂಸ್ ಎಲ್ಲ ಕುಡಿದ್ರು. ನಂತರ ಅಲ್ಲಿಂದ ನಾವು ಮತ್ತೆ ಗಾಡಿಯನ್ನ ಹತ್ತಿ ನಮ್ಮ ಪ್ರಯಾಣವನ್ನ ಮುಂದುವರಿಸಿದ್ವಿ. ನೋಡ್ತಾ ಇರ್ಬೋದು ನೈಟ್ ವ್ಯೂ ಯಾವ ರೀತಿಯಾಗಿದೆ ಅಂತ. ನಾವು ಆನ್ ದ ವೇ ಹೋಗ್ತಾ ನಮ್ಗೆ ಪಂಬನ್ ಬ್ರಿಡ್ಜ್ ಕಾಣಿಸ್ತು, ನೋಡ್ತಾ ಇರ್ಬೋದು. ಸೊ ನಮ್ಗೆ ಬೆಳಗ್ಗೆನೂ ಸಹ ಕಾಣಿಸಿತ್ತು, ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ, ನಂತರ ಅಲ್ಲಿ ನಾವು ಊಟಕ್ಕೆ ಹಾಕಿದ್ವಿ. ಸೊ ಎಲ್ಲಾರು ಸಹ ಅಲ್ಲಿಂದ ಊಟಕ್ಕೆ ಹೋಗ್ತಾ ಇದೀವಿ ಹೋಟೆಲ್ಗೆ. ಸೊ ಎಲ್ಲಾರು ಫೈನಲ್ ಆಗಿ ಊಟನ ಮುಗಿಸ್ಕೊಂಡು ಮತ್ತೆ ಗಾಡಿಲಿ ಹೋಗಿ ಮಲ್ಕೊಂಡ್ವಿ. ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ವಿ ಎಲ್ಲಾರು. ಮತ್ತೆ ನಾವು ಯಾವ ಪ್ಲೇಸ್ಗೆ ಹೋದ್ವಿ ಏನು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ, ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.